ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಧ್ಯಾ ರಹಸ್ಯದ ಮುಖ್ಯವಾಗಿ ಹೃದಯ ಭಾಗವೆನಿಸುವ ಗಾಯತ್ರಿಯ ಮಹಿಮೆ, ಗಾಯತ್ರಿಯ ಮಂತ್ರಾರ್ಥ, ಗಾಯತ್ರಿ ಜಪ ಮಾಡುವ ಪದ್ಧತಿ, ಎಷ್ಟು ಗಾಯತ್ರಿ ಜಪವನ್ನ ಮಾಡಬೇಕು ಅನ್ನುವ ವಿಶೇಷವಾದ ಶೀರ್ಷಿಕೆಯಲ್ಲಿ ನಾವು ಇದ್ದೆವು. ಅದರಂತೆ ನಿನ್ನೆಯ ದಿನ ಗಾಯತ್ರಿ ಮಂತ್ರವನ್ನು ಯಾವ ರೀತಿಯಾಗಿ ಮಾಡಬೇಕು, ಗಾಯತ್ರಿ ಮಂತ್ರದ ಮಹಾತ್ಮೆ ಏನು ಅನ್ನುವುದನ್ನು ತಿಳಿದಿದ್ದೇವೆ. ಅದರ ನಂತರ ಈಗ ಗಾಯತ್ರಿ ಮಂತ್ರದ ಅರ್ಥವನ್ನು ತಿಳಿಯುವುದಕ್ಕೆ ಪ್ರಯತ್ನವನ್ನ ಮಾಡೋಣ. ಗಾಯತ್ರಿ ವೇದಜನನಿ, ಗಾಯತ್ರಿ ಪಾಪನಾಶಿನಿ, ಗಾಯತ್ರ್ಯಾಸ್ತು ಪರಂ ನಾಸ್ತಿ, ದಿವಿಚೇಹ ಚ ಪಾವನಂ ಅಂತ ಹೇಳ್ತದೆ ಶಾಸ್ತ್ರ. ಸಕಲ ವೇದಗಳ ಮಾತೆ, ಎಲ್ಲ ಪಾಪಗಳನ್ನು ನಾಶ ಮಾಡುವುದರಲ್ಲಿ ಗಾಯತ್ರಿಗಿಂತಲೂ ಮಿಗಿಲಾದ ಮತ್ತೊಂದು ಮಂತ್ರವೇ ಇಲ್ಲ. ಮೂರು ಲೋಕದಲ್ಲಿಯೂ ಕೂಡ ಗಾಯತ್ರಿಗೆ ಸಮಾನವಾದ ಶ್ರೀಹರಿ ಮತ್ತೊಂದು ಮಂತ್ರವೇ ನಮಗೆ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಕುರ್ಯಾದ್ ಅನ್ಯನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂತ ಹೇಳ್ತದೆ. ಬ್ರಾಹ್ಮಣನಾದವ ಬ್ರಾಹ್ಮಣ್ಯದ ಉಳುವಿಗಾಗಿ ತಪ್ಪದೇ ಮಾಡಬೇಕಾದದ್ದು ಜಪ, ಈ ಗಾಯತ್ರಿ ಜಪ. ನ ಗಾಯತ್ರ್ಯಾಹ ಪರಂ ಜಪ್ಯಂ, ಸಮಗ್ರವಾದ ಜಪಗಳಲ್ಲಿಯೇ ಅತಿ ದೊಡ್ಡ ಪಾತ್ರ ವಹಿಸುವ, ಎಲ್ಲ ವಿಧವಾದ ಪಾಪಗಳನ್ನು ನಾಶ ಮಾಡುವ ಸರ್ವಶ್ರೇಷ್ಠವಾದ ಜಪ ಗಾಯತ್ರಿ ಜಪ. ಅಷ್ಟೇ ಅಲ್ಲ, ಜಪೇನೈವತು ಸಂಸಿದ್ಧೇತ, ಗಾಯತ್ರಿಯ ಜಪದಿಂದ ಎಲ್ಲ ವಿಧವಾದ ಇಷ್ಟಾರ್ಥಗಳು ಸಿಗುತ್ತವೆ. ಮನೆಯ ಬೇಕೋ ಗಾಯತ್ರಿ ಜಪ ಮಾಡಿ, ಉತ್ತಮ ಸಂತಾನ ಬೇಕೋ ಗಾಯತ್ರಿ ಜಪ ಮಾಡಿ, ಉತ್ತಮ ವಿದ್ಯೆ ಬೇಕೋ ಗಾಯತ್ರಿ ಜಪ ಮಾಡಿ. ಅಷ್ಟೇ ಅಲ್ಲ, ಎಲ್ಲ ವಿಧವಾದ ಐಹಿಕ ಆಮುಷ್ಮಿಕ ಕರ್ಮಗಳ ಫಲವನ್ನ ತಂದು ಕೊಡುತ್ತದೆ ಕೇವಲ ಈ ಗಾಯತ್ರಿ ಮಂತ್ರ, ಕೇವಲ ಈ ಗಾಯತ್ರಿ ಮಂತ್ರ. ಸಾವಿತ್ರಿ ಜಪ್ಯ ನಿರತಃ ಮೋಕ್ಷೋಪಾಯಂಚ ವಿಂದತಿ. ಅಷ್ಟೇ ಅಲ್ಲ, ಕೇವಲ ಮನ, ಹಣ, ಸಂಪತ್ತು, ಐಶ್ವರ್ಯ ಕೊಡುವುದಷ್ಟೇ ಅಲ್ಲ, ಮೋಕ್ಷ ಬಯಸುವ ಮೋಕ್ಷಾಧಿಕಾರಿಗೆ ಸಾಧನೆಯ ದಾರಿಯನ್ನ ಸುಗಮವಾಗಿ ಮಾಡಿಕೊಡ್ತದೆ ಈ ಗಾಯತ್ರಿ ಮಂತ್ರ, ಸುಗಮವಾಗಿ ಮಾಡಿಕೊಡ್ತದೆ ಗಾಯತ್ರಿ ಮಂತ್ರ. ಮಾನವ ಇಂದು ಹೇಗಾಗಿದ್ದಾನೆ ಗೊತ್ತಾ? ಮಾನಸಿಕ, ದೈಹಿಕ, ಸಾಂಸಾರಿಕ, ಸಾಮಾಜಿಕವಾದ ನೂರಾರು ಸಮಸ್ಯೆಗಳಿಂದ ಬಹಳ ಕಷ್ಟಪಡ್ತಾ ಇದ್ದಾನೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ದುಷ್ಟ ಆಲೋಚನೆಗಳು ಕಾಡ್ತಾ ಇವೆ, ಅಶಾಂತಿ ವಿಷಾದಗಳು ಗೂಡಾಗಿದೆ ನಮ್ಮ ಈ ಮನಸ್ಸು. ನಾನಾ ವಿಧ ರೋಗಗಳ ಉಪಟಳ, ನಿರುತ್ಸಾಹ, ಆಸಕ್ತಿ ಇವುಗಳಿಂದ ದೇಹ ಬಳಲ್ತಾ ಇದೆ. ಸಂಬಂಧದಲ್ಲಿ ಬಿರುಕು, ಮಾತುಗಳಿಂದ ಮನಸ್ತಾಪ, ಮಾತು ಕೇಳದಿರುವ ಮಕ್ಕಳು, ಸಹಕಾರ ನೀಡದ ಸಂಗತಿ, ಸದಾ ಉದ್ವೇಗದ ಜೀವನ ಇವುಗಳಿಂದ ಸಂಸಾರದ ಸಾಮರಸ್ಯವೇ ಕಳೆದುಕೊಂಡಿದೆ. ಅನೈತಿಕ ಅಧಾರ್ಮಿಕ ವಿವಾಹಗಳು, ಎಲ್ಲಿ ನೋಡಿದರಲ್ಲಿಯೂ ವಿವಾಹ ವಿಚ್ಛೇದಗಳ ತಾಂಡವ ನರ್ತನ ಮಾಡ್ತಾ ಇದೆ. ಇಂತಹ ವಿಶಿಷ್ಟವಾದ ಎಲ್ಲ ಕಷ್ಟಗಳಿಗೆ ಪರಿಹಾರ ಒಂದೇ. ಈ ಎಲ್ಲ ಸಂಕೋಲೆಯಿಂದ ಬಿಡಿಸಿಕೊಳ್ಳಲು ಇರುವಂತಹ ಒಂದೇ ಒಂದು ಉಪಾಯ, ಅದು ಧರ್ಮ. ಆ ಧರ್ಮ ಜಾಗೃತವಾದರೆ ಪಾಪಗಳು ನಶಿಸಿ ಎಲ್ಲ ಪೀಡೆಗಳು ತೊಲಗುವುದರಲ್ಲಿ ಸಂದೇಹವೇ ಇಲ್ಲ. ಧರ್ಮ ಮಾಡಲು ಧರ್ಮ ಮಾಡುವ ಬುದ್ಧಿ ಬೇಕು, ಧಾರ್ಮಿಕ ಪ್ರಜ್ಞೆ ಬೇಕು, ಧರ್ಮದಲ್ಲಿ ಶ್ರದ್ಧೆ ಬೇಕು. ನಮ್ಮಲ್ಲಿ ಧಾರ್ಮಿಕ ಶ್ರದ್ಧೆಯನ್ನ ಬೆಳೆಸಿ ನಮ್ಮಿಂದ ಧರ್ಮವನ್ನ ಮಾಡಿಸಿ ನಮ್ಮ ಪಾಪಗಳನ್ನೆಲ್ಲ ಸುಟ್ಟು ಹಾಕುವ ಮಹಾಮಂತ್ರ ರಾಜವೇ ಈ ಗಾಯತ್ರಿ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ ಹೇಳ್ತದೆ ಶಾಸ್ತ್ರ. ಯಾರು ಪರಮಾತ್ಮನನ್ನ ಒಲಿಸಬೇಕು, ಪರಮಾತ್ಮನಲ್ಲಿ ಭಕ್ತಿ ಬೇಕು ಅಂತ ಅನುಭವಿಸುವ, ಪರಮಾತ್ಮನಲ್ಲಿ ವಿಶಿಷ್ಟವಾಗಿ ಮನಸ್ಸನ್ನ ಅಪೇಕ್ಷಿಸುವ ಜನರಿಗೆ ಇದು ಸರ್ವವಿಧದಿಂದಲೂ ರಕ್ಷಣೆಯನ್ನ ಮಾಡ್ತದೆ. ಸಂದೇಹವೇ ಇಲ್ಲ, ಸಂದೇಹವೇ ಇಲ್ಲ. ಅಂತಹ ಶ್ರೇಷ್ಠವಾದದ್ದು ಈ ಗಾಯತ್ರಿ ಮಂತ್ರ. ದೇವಸ್ಯ ಸವಿತುಸ್ತಸ್ಯ ಧಿಯೋ ಯೋನ ಪ್ರಚೋದಯಾತ್ ಭರ್ಗೋ ವರೆಣ್ಯಂ ತದ್ಬ್ರಹ್ಮ ಧೀಮಹಿತ್ಯರ್ಥ ಇತ್ಯುಚ್ಯತೆ. ಶ್ರೀಹರಿ ನಮ್ಮ ಎಲ್ಲ ಇಂದ್ರಿಯಗಳನ್ನ ಪ್ರೇರಿಸುವ, ಜಗಜ್ಜನ್ಮಾದಿ ಕಾರಣ,
ತನ್ನಿಂದ ಸೃಷ್ಟಿಸಲ್ಪಟ್ಟ ಪ್ರಪಂಚದಲ್ಲಿ ಪ್ರವೇಶಿಸಿ ನಾನಾ ವಿಧವಾದ ಕ್ರೀಡೆಗಳನ್ನು ಮಾಡುತ್ತಿರುವ ಆಗಿರುವ ಶ್ರೀಹರಿಯ ಸಕಲ ಜಗತ್ತಿನಲ್ಲಿಯೂ ಅಂತರ್ಯಾಮಿಯಾಗಿ ಇದ್ದು ಸರ್ವರನ್ನು ಪ್ರೇರಿಸುತ್ತಿರುವ ಸರ್ವರಿಂದಲೂ ಮನ್ಯವಾಗಿರುವ ರೂಪವನ್ನ ಧ್ಯಾನ ಮಾಡ್ತೇವೆ ಅಂತ ಹೇಳುವ ಮನಸ್ಸನ್ನ ಓರೆಗಲ್ಲಿಗೆ ಹಚ್ಚಿ ತಿಕ್ಕುವ ಒಂದೇ ಮಂತ್ರ ಇದು ಈ ಗಾಯತ್ರಿ ಮಂತ್ರ. ಯೇಷೋಂತರಾದಿತ್ಯ ಹಿರಣ್ಯ ಪುರುಷೋ ದೃಶ್ಯತೆ ಹಿರಣ್ಯಶ್ಮಶ್ರು ಹಿರಣ್ಯನಕಃ ಅರ್ಪಣಸ್ಥಾತ್ಸ್ರವ ಏವ ಸುವರ್ಣ ಎಂಬ ಶ್ರುತಿಯಲ್ಲಿ ಹೇಳಿದಂತೆ ಸರ್ವಾಂಗಗಳೂ ಸುವರ್ಣಮಯವಾಗಿರುವ ಜ್ಞಾನಾನಂದಾದಿ ಗುಣಾತ್ಮಕವಾಗಿರುವ ಆ ಪರಮಾತ್ಮನನ್ನ ಸ್ಮರಿಸುವುದಕ್ಕೆ ಏಕಮಾತ್ರ ಸಂಧಿಕಾಲ ಅದು ಈ ಗಾಯತ್ರಿ ಮಂತ್ರ. ಹಾಗಾಗಿ ಇಂತಹ ಪರಮಶ್ರೇಷ್ಠವಾದ ಜಪ ಈ ಗಾಯತ್ರಿ ಮಂತ್ರದ ಜಪ. ಓಂ ಭೂಹು ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್ ಎನ್ನುವ ಅಮೃತ ಸಮವಾದ ಮಂತ್ರ. ಇದರ ಅರ್ಥ ಹೀಗೆ ಇದೆ. ಶಬ್ದಾರ್ಥ ನೋಡೋಣ. ಓಂ ಸಕಲ ಗುಣಪೂರ್ಣನು, ಭೂಹು ಒಂದೊಂದು ಗುಣದಿಂದಲೂ ಪೂರ್ಣನಾದವನು, ಭುವಃ ಮಹಾ ಐಶ್ವರ್ಯವುಳ್ಳವನು, ಸ್ವಃ ಅನಂತವಾದ ಸುಖವುಳ್ಳವನು, ಯಹ ಯಾವ ಪರಮಾತ್ಮನು, ನಹ ನಮ್ಮೆಲ್ಲರ, ಧಿಯಃ ಬುದ್ಧಿಗಳನ್ನು, ಪ್ರಚೋದಯಾತ್ ಪ್ರೇರಣೆ ಮಾಡುತ್ತಾನೋ, ತತ್ ಅಂತಹ, ಸವಿತುಹು ಜಗತ್ತಿನ ಸೃಷ್ಟಿಕರ್ತೃವಾದ, ದೇವಸ್ಯ ಕ್ರೀಡಾದಿ ಗುಣ ವಿಶಿಷ್ಟನಾದ ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣನ, ತತ ಗುಣಗಳಿಂದಲೇ ವ್ಯಾಪ್ತವಾದ, ವರೇಣ್ಯಂ ಆದ್ದರಿಂದಲೇ ಸರ್ವರಿಂದಲೂ ಭಜನೀಯವಾದ, ಭರ್ಗಃ ಪ್ರಕಾಶಮಯ ಕ್ರೀಡಾಮಯ ಜ್ಞಾನಮಯ ಭಗವಂತನ ಸ್ವರೂಪವನ್ನ ಧೀಮಹಿ ಧ್ಯಾನ ಮಾಡೋಣ. ಇಂತಹ ಸರ್ವಶ್ರೇಷ್ಠವಾದ ಮಂತ್ರಪುಂಜವನ್ನ, ವೇದ ಮಂತ್ರವನ್ನ ಪಠನೆ ಮಾಡುವುದರಿಂದ ಆ ಪರಮಾತ್ಮ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಅಂತಹ ವಿಶಿಷ್ಟವಾದಂತಹ ಒಂದು ಪಾವಿತ್ರತೆ ಈ ಗಾಯತ್ರಿ ಮಂತ್ರಕ್ಕೆ ಇದೆ. ಶುಚಿ ಸಂಧ್ಯಾಮುಪಾಸೀತ ಕುರ್ಯಾತ್ ದೇವರ್ಷಿ ತರ್ಪಣಂ ತಿಷ್ಟನ್ ಉದಯ ಪರ್ಯಂತಂ ಗಾಯತ್ರ್ಯಷ್ಟಶತಂ ಜಪೇತ್. ಬಹಳ ಚಂದಾಗಿ ಇದೆ ಮಾಡುವ ಪದ್ಧತಿ. ಸ್ನಾನಾದಿಗಳಿಂದ ಶುದ್ಧನಾದ ನಂತರ ಸೂರ್ಯಾರ್ಘ್ಯವನ್ನ ಕೊಟ್ಟು ದೇವತೆಗಳಿಗೂ ಋಷಿಗಳಿಗೂ ತರ್ಪಣವನ್ನ ಕೊಟ್ಟು ನಿಂತುಕೊಂಡು ಬೆಳಗಿನ ಜಾವ ಸೂರ್ಯನ ಮುಖ ಮಾಡಿ ಗಾಯತ್ರಿ ಜಪವನ್ನ ಮಾಡಬೇಕಂತೆ. ಇಂತಹ ಮಹಾತ್ಮೆಯನ್ನ ನೋಡುವುದಕ್ಕಾಗಿ ದೇವಾನುದೇವತೆಗಳು ಆಕಾಶ ಮಾರ್ಗದಿಂದ ನೋಡ್ತಾ ಇರ್ತಾರಂತೆ. ಅಂತಹ ಸರ್ವಶ್ರೇಷ್ಠವಾದ ಮಂತ್ರ ಈ ಗಾಯತ್ರಿ ಮಂತ್ರ. ಅಷ್ಟು ಅರ್ಥಪುಂಜವಾಗಿದೆ ಈ ಗಾಯತ್ರಿ ಮಂತ್ರ. ಓಂಕಾರ ಮುಚ್ಚಾರ್ಯ ತಥೋ ಭೂರ್ಭುವಸ್ತಥೈವ ಚ ಗಾಯತ್ರೀಂ ಪ್ರಣವಂ ಚಾಂತೆ ಜಪ ಏವಾಮುದಾಹೃತಃ. ಇಂತಹ ಸರ್ವಶ್ರೇಷ್ಠವಾದ ಈ ಗಾಯತ್ರಿ ಮಂತ್ರವನ್ನ ಮೊದಲಿಗೆ ಓಂಕಾರದಿಂದ ಪ್ರಾರಂಭ ಮಾಡಿ ಗಾಯತ್ರಿ ಮಂತ್ರ ಬಂದು ಕೊನೆಗೆ ಆ ಓಂಕಾರದಿಂದಲೇ ಈ ಗಾಯತ್ರಿ ಮಂತ್ರದ ಸಮರ್ಪಣೆಯನ್ನ ಮಾಡಬೇಕು. ಯಾಜ್ಞವಲ್ಕ್ಯರು ತಮ್ಮ ಸ್ಮೃತಿಯಲ್ಲಿ ಹೇಳಿದ್ದಾರೆ. ಅಂತಹ ಸರ್ವಶ್ರೇಷ್ಠವಾದ ಮಂತ್ರ ಈ ಗಾಯತ್ರಿ ಮಂತ್ರ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಪರಮಾತ್ಮನ ವಿಶ್ವರೂಪವನ್ನ ತೋರಿಸುವುದಕ್ಕೆ ಇಟ್ಟ ಒಂದು ಪ್ರತಿಬಿಂಬ ಅದು ಗಾಯತ್ರಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಮಹತ್ತರವಾದ ಗಾಯತ್ರಿ ಮಂತ್ರ. ಕೇವಲ ವೇದ ಸಾರವಲ್ಲ, ಕೇವಲ ಶಾಸ್ತ್ರಗಳ ಸಾರವಲ್ಲ, ಜಗತ್ತಿನಲ್ಲಿ ಇರುವ ಸಮಸ್ತ ಶಾಸ್ತ್ರಗಳ ಸಾರರೂಪ ಈ ಗಾಯತ್ರಿ ಮಂತ್ರ. ಹಾಗಾಗಿ ಪ್ರತಿನಿತ್ಯ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಹೇಳಲೇಬೇಕು. ಅದರ ಮಹಾತ್ಮೆಯನ್ನ ಕೇವಲ 1 ಶಬ್ದ 2 ಶಬ್ದ 3 ಶಬ್ದಗಳಿಂದ ವರ್ಣನೆ ಮಾಡುತ್ತೇವೆ ಅಂದರೆ ಸರ್ವಥಾ ಸಾಧ್ಯವಿಲ್ಲ. ಅಂತಹ ಪರಮಶ್ರೇಷ್ಠವಾದ ಮಂತ್ರ ಈ ಗಾಯತ್ರಿ ಮಂತ್ರ. ಹಾಗಾಗಿ ಗಾಯತ್ರಿ ಮಂತ್ರವನ್ನ 100, 1000, ಲಕ್ಷ ಮಾಡುವುದು ಅತ್ಯಂತ ಶ್ರೇಯಸ್ಕರ. ಒಂದು ಮಾತು ತಿಳಿರಿ, ಜೀವನದಲ್ಲಿ ನಮಗೆ ಏನಾದರೂ ಬೇಕು ಅಂದರೆ ಗಾಯತ್ರಿ ಮಂತ್ರದಿಂದ ಮಾತ್ರ ಸಾಧ್ಯ. ಅಂತಹ ಪರಮಶ್ರೇಷ್ಠವಾದದ್ದು ಈ ಗಾಯತ್ರಿ ನಾಮಕನಾದ ಸವಿತೃನಾಮಕ ಪರಮಾತ್ಮ, ಅವನ ಕರುಣೆ ಅನಂತವಾಗಿ ಇದೆ.
ಭಕ್ತರನ್ನ ಉದ್ಧಾರ ಮಾಡುವುದಕ್ಕೆ ತೊಡಕಟ್ಟಿ ನಿಂತ ಮಹಾನುಭಾವ ಆ ಪರಮಾತ್ಮ ನಮಗಾಗಿ ಉಪಕಾರ ಮಾಡಿ ಈ ಗಾಯತ್ರಿ ಮಂತ್ರವನ್ನ ಕೊಟ್ಟಿದ್ದಾನೆ. ಇಂತಹ ಸರ್ವಶ್ರೇಷ್ಠವಾದ ಗಾಯತ್ರಿ ಮಂತ್ರವನ್ನ ಪ್ರತಿನಿತ್ಯವೂ ಮಾಡಿ ನಮ್ಮ ಬ್ರಾಹ್ಮಣ್ಯದ ರಕ್ಷಣೆಯನ್ನ ಮಾಡಿಕೊಂಡು, ಬ್ರಾಹ್ಮಣ್ಯರು ಅಂದರೆ ಕೇವಲ ಬ್ರಾಹ್ಮಣರು ಅಂದರೆ ಒಂದು ದೇಶಕ್ಕೆ ಒಂದು ನಾಡಿಗೆ ಸೀಮಿತರಲ್ಲ, ಸ್ವಂ ಸ್ವಂ ಚರಿತ್ರ ಶಿಕ್ಷೇರನ್ ಪೃಥಿವ್ಯಾ ಸರ್ವಮಾನವಾಹ, ಜಗತ್ತಿನಲ್ಲಿ ಇರುವ ಎಲ್ಲ ಜೀವ ಸಂಕುಲಕ್ಕೆ ಶಿಕ್ಷಣೆಯನ್ನು ಕೊಡುವ ವಿಶಿಷ್ಟವಾದ ಸ್ಥಾನದಲ್ಲಿ ಇರುವರು ನಾವು. ಹಾಗಾಗಿ ಆ ಯೋಗ್ಯತೆ ಬರಬೇಕಾದರೆ ಗಾಯತ್ರಿ ಮಂತ್ರದ ಅರ್ಥವನ್ನ ತಿಳಿದುಕೊಂಡು ಉಪಾಸನೆಯನ್ನ ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಮತ್ತೆ ನಾಳೆ ಗಾಯತ್ರಿ ಮಂತ್ರ ಹೇಗೆ ಮಾಡಬೇಕು, ಎಷ್ಟು ದಿನ ಪ್ರತಿನಿತ್ಯ ಎಷ್ಟು ಮಂತ್ರಗಳನ್ನ ಮಾಡಬೇಕು ಅನ್ನುವುದನ್ನು ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.